ಮೇಕಪ್ ಮಾಡ್ಕೋತಾ ಇದೀರಾ? ನೀವು ಮಾಡ್ಕೊಳ್ಳಿ, ನಮ್ಗೇನ್ ಬೇಡ ಮೇಕಪ್. ಎಕನಾಮಿಕ್ಸ್ಗೆ ಯೂನಿವರ್ಸಿಟಿ ಆರ್ಡರ್. ವರ್ಷಿತಾ, ರಕ್ಷಿತಾ, ದಯಮಾಡಿ ವಿದ್ಯಾರ್ಥಿ ಕಾಲೇಜಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ. ಯಶವಂತ, ಏನೇನಪ್ಪ ಊಟ? ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಾದರೂ ನಿಮಗೆ ನಿನ್ನೆ ಕಾಣಿಸ್ದೆ ಗೋಸ್ಕರ ಎಲ್ಲವೂ ಅರೇಂಜ್ಮೆಂಟ್ಸ್ ನಾವು ಮಾಡ್ಬಿಟ್ಟು ಹೋಗಿದ್ದು. ಇವತ್ತು ಫಂಕ್ಷನ್ ಗೈಸ್. ನಾನು ಒಬ್ಬನೇ ಬಂದಿದ್ದೀನಿ, ಇನ್ನು ಯಾರೂ ಬಂದಿಲ್ಲ. ಎಲ್ಲರಿಗೂ ವೇಟ್ ಮಾಡ್ತೀವಿ. ಟೈಮ್ ಏನೋ 10 ಗಂಟೆ ಆಗೋಕ್ಕಾಯಿತು, ಇನ್ನು ಯಾರು ಬರ್ಬೇಕು ಗೈಸ್. ಯಾರು ಕಾಲ್ ಮಾಡೋದನ್ನು ಬಾಯ್ಸ್ ಯಾರು ಬರ್ತೀನ, ಗರ್ಲ್ಸ್ ಯಾರು ಬರೋದು? ನಾನು ಎಣ್ಣೆ ಬಂದಿರೋದೆ. ಬನ್ನಿ ಕೆಳಗಡೆ ಹೋಗೋಣ ಗಾಯ್ಸ್. ನೆನ್ನೆ ಬಲೂನ್ ಡೆಕೋರೇಟ್ ಮಾಡಿ ಹೋಗಿದ್ದಾರೆ ಗರ್ಲ್ಸ್. ಓಹ್, ಒಂದೊಂದು ಕಿತ್ತು ಬಿದ್ದೋಗೈತೆ ಗೈಸ್. ಶಟ್, ಓಹ್ ಎಲ್ಲ ಕಿತ್ತೋಗ್ಬಿಟ್ಟೈತೆ. ಇದನ್ನು ರೆಡಿ ಮಾಡ್ಬೇಕು ಇವಾಗ. ರೆಡಿ ನೋಡಿ ಗೈಸ್, ಕ್ಲಾಸ್ ಎಲ್ಲ ಖಾಲಿ ಹೊಡಿತೈತೆ. ಯಾರೂ ಬಂದಿಲ್ಲ, ನಾನೊಬ್ಬ ಮಾತ್ರ ಇಲ್ಲ. ಬೇಗ ಬಂದ್ಬಿಟ್ಟೆ, ಸ್ವಲ್ಪ ಲೇಟಾಗಿ ಹೋಗಿದ್ದೀನಿ. ಆ್ಯಕ್ಚುಲಿ ಬೇಗ ಬರೋದಿಲ್ಲ ಫಂಕ್ಷನ್ಗೆಲ್ಲ. ಬೇಗ ಬಂದಿದ್ದೀನಿ, ಏನು ಮಾಡೋದು, ವೇಟ್ ಮಾಡೋಣ ಎಲ್ಲರಿಗೂ ಹೋಗು. ಜವಾಬ್ದಾರಿ ವಹಿಸ್ಕೊಂಡಿರ್ತಕ್ಕಂಥ ನಮ್ಮ ಫ್ರೆಂಡ್ ಯತೀಶ್ ಅವರು ಹೂವಿನ ಹಾರ, ಅದೇನದು ಪ್ಲೇಟ್ಸು ಎಲ್ಲಾನು ತಗೊಂಡು ಇವಾಗ ಬಂದಿದ್ದಾನೆ. ಯಾರಿಗದು ಹೂವ? ಯಾರಿಗೋ? ಯಾರಿಗೆ? ನೀನ್ ಲವರ್ ಯಾರಪ್ಪ? ಆಮೇಲೆ ಕೊಡು, ನಾನು ಕೊಡ್ತೀನಿ ಕಣ. ಇದು ಮೇಡಮ್ ಓಕೆ ಬಾ ಬಾ ಆಯ್ತು ಬಾ. ಇವಾಗ ಗಿಫ್ಟ್ ಬಾಕ್ಸ್ ಇಸ್ಕೊಬರುವ ಅಂತ ಮ್ಯಾಮ್ ಮನೆಗೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ತಗೋಪ್ಪ ಗಾಡಿ ನಡಿ. ಮ್ಯಾಮ್ ಮನೆಗೆ ಬಂದು ಮ್ಯಾಮ್ ಮನೆಗೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ ಹೊರಗಡೆ. ನೋಡಿ ಇಲ್ಲ ಐತೆ, ಬನ್ನಿ ತಗೊಂಡು ಹೋಗೋಣ ಮೇಲ್ಗಡೆ. ನನ್ನ ಜೊತೆ ಬದಲಾಗ ಬೇಗ ಫಂಕ್ಷನ್ ಲೇಟ್ ಆಗಿದ್ದವನೇ, ಬೇಗ ಬಂದಿದ್ದು. ಜವಾಬ್ದಾರಿ ಇಲ್ಲ. ಇನ್ನೊಬ್ಬ ಇದ್ದಾನೆ, ಇನ್ನು ಇಬ್ಬರಿದ್ದಾರೆ. ಅವ್ರು 12 ಗಂಟೆಗೆ ಬರ್ತಾರೆ, ಸ್ಟಾರ್ಟ್ ಆದ್ಮೇಲೆ. ಅವ್ನು 5 ಗಂಟೆಗೆ ಆದ್ರೂ ಲೇಟ್ ಆಗಿ ಅವ್ನು ಈಗ 10-11 ಗಂಟೆಗೆ ಬರ್ತಾರೆ. ಇಲ್ಲಿ ಬರೋದಕ್ಕೆ 12 ಗಂಟೆ. ನಮಸ್ತೆ ಬಗ್ಗೆ ಏನೇನೈತೆ? ನಮಸ್ತೆ ಬಗ್ಗೆ ನಾನೇನು ಹೇಳಲ್ಲ, ನಮ್ಮ ಜನ ಹೇಳ್ತಾರೆ. ನಮ್ಮ ಗೆಳೆಯರಂದ್ರೆ ಸ್ನೇಹಿತರು. ನಮ್ಮ ಜನ ನೋಡಿ, ಮಹಾಲಕ್ಷ್ಮಿ ಅವರು ಹೋಗ್ತಾ ಇದಾರೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಕ್ಕೆ. ನಾಷ್ಟ ಆಯ್ತಾ? ಓಕೆ ಆಯ್ತು. ನಾನು ಮಾತಾಡ್ತಾ ಇಲ್ವಲ್ಲ, ಜನ ಸ್ನೇಹಿತರು ಎಲ್ಲ ಚಂದನ್ ಅವ್ರು ಹೋಗ್ತಾ ಇದಾರೆ ನೋಡಿ ಡ್ಯಾನ್ಸ್ ಮಾಡೋದಕ್ಕೆ. ನಾನು ಬರ್ಬೇಕಾ? ಪ್ರಾಕ್ಟೀಸ್ ಮೇಕಪ್ ಮಾಡ್ಕೋತಾ ಇದೀರಾ? ನೀವು ಮಾಡ್ಕೊಳ್ಳಿ, ನಮ್ಗೇನ್ ಬೇಡ ಮೇಕಪ್. ನಾವು ನ್ಯಾಚುರಲ್ ಆಗಿ ಚೆನ್ನಾಗಿದ್ದೀವಿ. ನಮ್ಮ ಮುಖ ವಾಶ್ ಮಾಡ್ಕೊಂಡ್ಬರ್ತೀವಿ ಅಷ್ಟೇ, ಏನು ಹಾಕೋದಿಲ್ಲ ಅಷ್ಟೇ. ಕುಂಕುಮ ಹಾಕೋಬಾರ ಹೋಗ್ಬಿಟ್ಟು ಅದು ಹಾಕಿಲ್ಲ, ಮಿಸ್ ಮಾಡ್ಬಿಟ್ಟಿದ್ವಿ. ಲೋಕಿ ನೋಡ್ದ ಬಂದಿಲ್ಲ ಗೈಸ್. ಬನ್ನಿ ಸ್ವಲ್ಪ ನೀರು ಕುಡಿಯುವ, ದಾಹ ಆಗ್ತಾ ಇದೆ. ಇಲ್ಲ ಕಾಮರ್ಸ್ ಡೇ ಅಂತ ಬರೀತಾ ಇದೆ, ಹುಡುಗರು ಬರೀತಾ ಇದೆ. ನೋಡಿ ಇಲ್ಲಿ ನಡೀತಾ ಇದೆ ಎಲ್ಲ ಹೇಳಿದ್ದು ಅದೇ ರೀತಿ ಮಾಡ್ತಿದ್ದಾರೆ. ಇದುಗಳು ಅದೇನು ಕೂಡ ಕಾರ್ಯ ಮಾಡ್ತಾರೆ, ಟೀಚರ್ಸ್ಗಳು ವ್ಯವಸ್ಥೆ ಮಾಡಿದ್ದಾರೆ. ಬರೀತಾ ಇದ್ದೇನೆ ಗೈಸ್ ಇವಾಗ ನೋಡಿ. ಜಾಗ ಆಗುತ್ತಾ? ಬರಿ ಆಗುತ್ತೆ ಮಚ್ಚ. ಅದು ಅಡ್ಡ ಬರೀ ಹಿಂಗ್ ಮೇಲ್ಗಡೆ ಬರೀತಾ ಇದಲ್ಲ, ಹಂಗೆ ಇದರ ಬರೀ
ಅವೆಲ್ಲ ಹೋಗಕ್ ಬೇರೆ ಅಯ್ಯೋ ಜಸ್ಟ್ ಪ್ರತಿಯೊಬ್ಬರು ಯಶಸ್ಸನ್ನು ಕನಸು ಕಾಣುತ್ತಾರೆ, ಆದರೆ ಆ ಯಶಸ್ಸಿನ ಹಿಂದೆ ಪರಿಶ್ರಮ, ನಂಬಿಕೆ ಮತ್ತು ಶಿಕ್ಷಣ ಅಗತ್ಯ. ಕಾಮರ್ಸ್ ಎನ್ನುವುದು ಕೇವಲ ಲೆಕ್ಕಾಚಾರವಲ್ಲ, ಅದು ಜವಾಬ್ದಾರಿ, ಆತ್ಮವಿಶ್ವಾಸ ಮತ್ತು ಭವಿಷ್ಯ ನಿರ್ಮಾಣದ ದಾರಿ. ಪ್ರತಿ ಸಂಖ್ಯೆಯಲ್ಲೂ ಒಂದು ಅರ್ಥ ಇದೆ, ಪ್ರತಿ ಪರಿಶ್ರಮದಲ್ಲೂ ಒಂದು ಸಾಧನೆ ಇದೆ. ಆ ಕನಸುಗಳು ಮತ್ತು ಸಾಧನೆಗಳನ್ನು ಸಂಭ್ರಮಿಸುವ ಈ ವಿಶೇಷ ಕ್ಷಣದಲ್ಲಿ ಇಂದಿನ ಕಾಮರ್ಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪೂರ್ವಭಾವಿಗಳು. ಪ್ರಾರ್ಥನೆ. ಯಾವುದೇ ವಿಘ್ನವಿಲ್ಲದೆ ಎಲ್ಲರಿಗೂ ಮಂಗಳವಾಗಲೆಂದು ಪ್ರಾರ್ಥನಾ ಗೀತೆಯನ್ನು ಹಾಡಲು ಪುಣ್ಯ ಹಾಗೂ ತಂಡದವರನ್ನು ವೇದಿಕೆಯ ಮೇಲೆ ಬರಮಾಡಿಕೊಳ್ಳೋಣ. ಇಂದಿನ ಕಷ್ಟದ ದಿನಗಳೇ ನಾಳೆಯ ಸುಖಕ್ಕೆ ಕಾರಣ. ನಮ್ಮಲ್ಲಿ ಸಮಯ ಎಷ್ಟು ಕಾಯುತ್ತದೆಯೋ ಅಷ್ಟು ಉತ್ತಮ ಫಲ ನಮಗೆ ಸಿಗುತ್ತದೆ. ಇದೀಗ ಈ ಕಾರ್ಯಕ್ರಮದಲ್ಲಿ ನೆರೆದಿರುವ ನಿಮ್ಮೆಲ್ಲರನ್ನು ಸ್ವಾಗತಿಸಲು ಸೋನಾರ್ ಅವರನ್ನು ವೇದಿಕೆಯ ಮೇಲೆ ಗಮನಿಸಿದ್ದೇನೆ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಸೋನಾ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಬೋಜಾ ಸರ್, ಅಸಿಸ್ಟೆಂಟ್ ಪ್ರೊಫೆಸರ್, ಆನರಬಲ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್, ರೂರಲ್ ಡಿಗ್ರಿ ಕಾಲೇಜ್ ಕನಕಪುರ, and former faculty of our department commerce, and also a good-hearted and humble person. Dr. Boja sir, welcome sir. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಲಕ್ಷ್ಮೀ ಸರ್, ಅಸಿಸ್ಟೆಂಟ್ ಪ್ರೊಫೆಸರ್, GMCC ಮಾಗಡಿ, ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ದೀಪ ಬೆಳಗುವುದು ಕೇವಲ ಸಂಪ್ರದಾಯವಲ್ಲ, ಅದು ಜ್ಞಾನ ಮತ್ತು ಆಶಯ, ಬೆಳಕನ್ನು ಹರಡುವ ಸಂಕೇತ. ಒಂದು ದೀಪ 1000 ದೀಪಗಳನ್ನು ಹಚ್ಚಿದರೂ ತನ್ನ ಬೆಳಕನ್ನು ಕಳೆದುಕೊಳ್ಳುವುದಿಲ್ಲ. ವೇದಿಕೆಯ ಮೇಲೆ ಆಸೀನರಾಗಿರುವ ದೀಪ ಬೆಳಗುವ ಜ್ಞಾನವನ್ನು ಹಚ್ಚಿ ಕಳಿಸಿಕೊಡುತ್ತೇವೆ. ಈಗ ಪ್ರಾಸ್ತಾವಿಕ ನುಡಿಗಳನ್ನಾಡಲು ವಾಣಿಜ್ಯ ವಿಭಾಗದ ಉಪನ್ಯಾಸಕರಾದ ಅವರನ್ನು ಕೋರಿಕೊಳ್ಳುತ್ತೇನೆ. Are going to join our department, but still in the world will go with the economy only. Then our contribution is more than everything, because each and every day without the commerce we are nil. Because from the wake up to until to go to the bed, we are live and breathe only the commerce. That's right. Then happy Commerce Day. Thank you one and all. ವಾಣಿಜ್ಯದ ಬೇಡಿಕೆ ಹಾಗೂ ಅದರ ಮಹತ್ವವನ್ನು ತಿಳಿಸುವಂತಹ ನಿರಂತರಿ ಸದವರಿಗೆ ಧನ್ಯವಾದಗಳು. ಇದೀಗ ಕಾಮರ್ಸ್ ಡೇ ಕಾರ್ಯಕ್ರಮದ ಅಂಗವಾಗಿ ವಾಣಿಜ್ಯದ ಮಹತ್ವ, ಅದರ ಅವಕಾಶಗಳು ಹಾಗೂ ಇಂದಿನ ಜೀವನದಲ್ಲಿ ಕಾಮರ್ಸ್ ಕ್ಷೇತ್ರದ ಪಾತ್ರದ ಕುರಿತು ನಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ನಮ್ಮ ಸ್ನೇಹಿತರನ್ನು ವೇದಿಕೆಯ ಮೇಲೆ ಆಹ್ವಾನಿಸುತ್ತೇವೆ. ಮೊದಲನೇದಾಗಿ
Good afternoon, everyone. Respected teachers and all my dear students. Today, on the occasion of Commerce Day, I feel proud to speak few words about Commerce Day. Business without commerce is impossible. This slide clearly shows the importance of commerce. Many people think commerce means only accounts and calculation. But ಹೇಗಂದ್ರೆ ಕಾಮರ್ಸ್ ಎಲ್ಲ ಕಡೆ ಇದೆ. ಹೇಗೆಂದ್ರೆ ಫ್ರಮ್ ಸ್ಮಾಲ್ ಟೀ ಶಾಪ್ ಬಿಗ್ ಕಂಪನೀಸ್ ವರ್ಗು ಕಾಮರ್ಸ್ ಕನೆಕ್ಟ್ ಆಗಿದೆ ಅಂತ ಹೇಳ್ಬೋದು. As M.Com student, we are not just learning subject, we are learning how the economics work and how business grow and how to become future leader and entrepreneur. Commerce teaches us confidence, decision making and financial knowledge. These skills help not only career but also in real life. So we should use our education. ಧನ್ಯವಾದಗಳು. ಇದೀಗ ಚಂದನ ನಮ್ಮ ಇದೆ. Good morning, everyone. Myself, Tananami, first year M.Com PG Center, Anandra. Happy Commerce Day. Thank you. ಕಾಮರ್ಸ್ ಅಂತ ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸಸ್ ನ ಪ್ರೊಡ್ಯೂಸರ್ ಇಂದ ಫೈನಲ್ ಕನ್ಸ್ಯೂಮರ್ಸ್ ಅಥವಾ ಕಸ್ಟಮರ್ಸ್ ಗೆ ರೀಚ್ ಮಾಡುವಂತ ಒಂದು ಸರ್ವಿಸಸ್ ಅಥವಾ ಆಕ್ಟಿವಿಟಿನ ಕಾಮರ್ಸ್ ಅಂತ ಕರೀತಾರೆ. ಟುಡೇ ಮಾಡರ್ನ್ ವರ್ಲ್ಡ್ ಅಲ್ಲಿ ಕಾಮರ್ಸ್ ಸ್ಟೂಡೆಂಟ್ಸ್ ಗೆ ತುಂಬಾ ಆಪರ್ಚುನಿಟೀಸ್ ಅನ್ನೋದಿದೆ. ಫಾರ್ MNC ಕಂಪನಿಗಳಲ್ಲಾಗಿರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಆಗಿರ್ಬೋದು, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಈ ತರ ತುಂಬಾ ಆಪರ್ಚುನಿಟೀಸ್ ಅನ್ನೋದು ಕಾಮರ್ಸ್ ಸ್ಟೂಡೆಂಟ್ಸ್ ಗೆ ಇದೆ. ನಮ್ಮ ಕಾಲೇಜ್ ಅಲ್ಲಿ ಕಾಮರ್ಸ್ ಡೇ ಸೆಲೆಬ್ರೇಷನ್ ಮಾಡೋದು ಮುಂಚೆನೆ ಸ್ವಲ್ಪ ಆಕ್ಟಿವಿಟೀಸ್ ನ ಕಂಡಕ್ಟ್ ಮಾಡಿದ್ರು. ಫಸ್ಟ್ ಆಕ್ಟಿವಿಟಿಲಿ ಟ್ರೆಷರ್ ಅಂತು ತುಂಬಾ ಚೆನ್ನಾಗಿ ಮಾಡಿದ್ರು. ಒಟ್ಟುಗಳನ್ನೆಲ್ಲ ಹೇಳಿ ಅದನ್ನ ಬಿಡಿಸೋದಾಗಿತ್ತು. ಚೆನ್ನಾಗಿತ್ತು ಅದನ್ನು. ನೆಕ್ಸ್ಟ್ ಆಕ್ಟಿವಿಟಿ ಬಿಸ್ನೆಸ್ ವಿತ್ ಅಷ್ಟೇನೆ ಜೊತೆಗೇನೆ ಬಿಸ್ನೆಸ್ ಕಾಮರ್ಸ್ ರಿಲೇಟೆಡ್ ಆಕ್ಟಿವಿಟೀಸ್ ಮಾಡಿದ್ರು. ಆಮೇಲೆ ಕುಕಿಂಗ್ ವಿತೌಟ್ ಕಾಮರ್ಸ್ ಚಟುವಟಿಕೆಗಳ ಬಗ್ಗೆ ಮಾತಾಡಿದ ಚಂದನರವರಿಗೆ ಧನ್ಯವಾದಗಳು. ಅತಿಥಿಗಳ ಭಾಷಣ. ಒಮ್ಮೆ ನಮ್ಮ ಕಾಲೇಜಿನ ಕುಟುಂಬದ ಅಮೂಲ್ಯ ಸದಸ್ಯರಾಗಿದ್ದು ತಮ್ಮ ಜ್ಞಾನ, ಸರಳತೆ ಮತ್ತು ಮಾರ್ಗದರ್ಶನದ ಮೂಲಕ ಅನೇಕ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಅಚ್ಚಳಿಯದ ಗುರುತು ಮೂಡಿಸಿರುವ ಗೌರವಾನ್ವಿತ ಡಾಕ್ಟರ್ ಗೋಪಾಲ್ ಸರ್ ಮತ್ತು ಲಕ್ಷ್ಮೀ ಇದು ಮತ್ತೆ ನಮ್ಮಗಳಿಗೆ ಉಪಸ್ಥಿತಿರುವುದು ನಮಗೆ ಅಪಾರ ಸಂತೋಷದ ಸಂಗತಿಯಾಗಿದೆ. ಸ್ಥಳ ಬದಲಾಗಿರಬಹುದು, ಕಾಲೇಜು ಬದಲಾಗಿರಬಹುದು, ಆದರೆ ನಮ್ಮ ಕಾಲೇಜಿನೊಂದಿಗೆ ಅವರಿಗಿರುವ ಬಂಧ ಮತ್ತು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಅವರಿಗಿರುವ ಗೌರವ ಎಂದಿಗೂ ಬದಲಾಗಿಲ್ಲ. ಅವರು ನೀಡಿರುವ ಮಾರ್ಗದರ್ಶನ ಮತ್ತು ಪ್ರೇರಣೆ ಇಂದಿಗೂ ಅನೇಕ ವಿದ್ಯಾರ್ಥಿಗಳ ಬದುಕಿನಲ್ಲಿ ಬೆಳಕಾಗಿ ಬೆಳೆದಿವೆ. ಇಂದು ಅವರ ಅಮೂಲ್ಯವಾದ ಮಾತುಗಳನ್ನು ಕೇಳುವ ಅವಕಾಶ ನಮಗೆ ದೊರೆತಿರುವುದು ನಿಜಕ್ಕೂ ಭಾಗ್ಯಕರ. ಡಾಕ್ಟರ್ ಗೋಪಾಲ್ ಸರ್ ಅವರ ಕಿರುಪರಿಚಯ. ಪ್ರಸ್ತುತ ವಾಣಿಜ್ಯ ವಿಭಾಗದ ಮುಖ್ಯಸ್ಥರು ರೂರಲ್ ಡಿಗ್ರಿ ಕಾಲೇಜ್ ಕನಕಪುರ. ಇವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಕನಕಪುರದಲ್ಲಿ ಮುಗಿಸಿದ್ದು ಪದವಿ ಮತ್ತು ಸ್ನಾತಕೋತ್ತರ ಪದವಿ PhD ಪದವಿಯನ್ನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪಡೆದಿರುತ್ತಾರೆ. ಇವರು 11 ವರ್ಷಗಳ ಶೈಕ್ಷಣಿಕ ವೃತ್ತಿ ಅನುಭವವನ್ನು ಹೊಂದಿದ್ದು ಇವರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಭಾಗವಹಿಸಿ ಹಲವಾರು ಲೇಖನಗಳನ್ನು ಪ್ರಕಟಿಸಿದ್ದಾರೆ. ನಮ್ಮಂತಹ ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ್ದಾರೆ. ದಯವಿಟ್ಟು ಇವರು ವಿದ್ಯಾರ್ಥಿಗಳು ಹಾಗೂ ವಾಣಿಜ್ಯದ ಕುರಿತು 2 ಹಿತನುಡಿಗಳನ್ನಾಡಬೇಕಾಗಿ ಕೋರಿಕೊಳ್ಳುತ್ತೇನೆ.
ಇದು ಆಫ್ ಮಾಡ್ಕೊಂಡು ಮಾತಾಡ್ಬೇಕು. ಹಾಗ್ ಮಾಡಿದ್ರೆ ಆಗೋದು. ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಸಹೋದ್ಯೋಗಿಗಳು ತುಂಬಾ ವರ್ಷ ಜೊತೆಯಲ್ಲಿ ಹೆಜ್ಜೆ ಹಾಕಿದ್ದೀವಿ, ಈ ಸಂಸ್ಥೆಯನ್ನ ಕಟ್ಟಿದ್ದೀವಿ. ಸೊ ಅವರೆಲ್ಲರೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಬಯಸುತ್ತಾ ನನ್ನ ಈ ರಾಮನಗರ ಪಿ ಜಿ ಸೆಂಟರ್ ಮತ್ತೆ ನನ್ನ ಒಳನಾಟವನ್ನ ಹಂಚ್ಕೋಬೇಕು. ನನ್ನ ಮಾತಾಡಿ ಅಂತ ಎಲ್ಲ ಕರೆದಿಲ್ಲ, ಏನೋ ಸನ್ಮಾನ ಮಾಡ್ತೀನಿ ಅಂತ ಕರೆದು ಮಾತಾಡಿ ಅಂತ ಹೇಳಿದ್ರೆ ನಾನು ಪ್ರಿಪೇರ್ ಆಗ್ತಾ ಇದ್ದೆ. ನಮ್ಗೇನು ಟೀಚರ್ಸ್ಗಳಿಗೆ ಪ್ರಿಪೇರ್ ಆಗ್ಬೇಕಂತ ಏನಿಲ್ಲ, ಮಾತಾಡಿ ಅಂತ ಬೈಕ್ ಕೊಟ್ರೆ 1 ಗಂಟೆ ಆದ್ರೂ ಮಾತಾಡುವಂತ ಸ್ಕಿಲ್ ಆ ದೇವರು ನಮ್ಗೆ ಕೊಟ್ಟಿದ್ದಾರೆ. ಹೇಗೆ ನಾವು ಈ ಪಿ ಜಿ ಸೆಂಟರ್ಗೆ ಬಂದ್ವಿ ಅನ್ನೋಕ್ಕಿಂತ ಮೊದಲು ಯಾರು ಆಗ್ಲಿಲ್ಲ. ಒಬ್ಬ ಬಂದು ಬಿಡ್ಸಿಗೆ ಏನ್ ಮಾಡ್ಬಿಡ್ತಾನೆ, ನಾನು ಆಯ್ತೀನಿ ಅಂತ ಅವ್ರು ಹೇಳ್ತಾರೆ. ಇರಲ್ಲ, ಬೇಡ, 2 ವರ್ಷ ನೀನು ಸುಖವಾಗಿ ಇರ್ತೀಯ, ರಾಜನಾಗಿ ಇರ್ತೀಯ, ಆಮೇಲೆ ನೀನು ತಗೊಂಡೋಗಿ ಕಾಡ ಬಿಟ್ಬಿಡ್ತಾರೆ, ಅಲ್ಲಿ ನೀನು ಸತ್ತೋಗ್ಬಿಡ್ತೀಯ, ಪ್ರಾಣಿಗಳು ತಿಂದ್ಬಿಡ್ತಾರೆ. ಈ ಭಿಕ್ಷಾ ಬೇಡ್ಕೊಂಡು ಈ ದರಿದ್ರ ಜೀವನ ಮಾಡೋಕ್ಕಿಂತ ಅಲ್ಲಿ ಸಾಯಿದೆ ಬೆಸ್ಟ್, ನಾನು 2 ವರ್ಷ ಆದ್ರೂ ರಾಜನಾಗಿರ್ತೀನಿ ಅಂತ ನಾನು ಆಯ್ತೀನಿ ಅಂತ. ಸರಿ ಆಗಪ್ಪ ಅಂತ ಬಿಡ್ತಾರೆ. 2 ವರ್ಷ ರಾಜನಾಗಿರ್ತಾನೆ. ಬಂದು ಹೇಳ್ತಾರೆ, ಇನ್ನು 6 ತಿಂಗಳು ಇದೆ ಅಷ್ಟೇ, 1 ವರ್ಷ ಮುಗೀತು, ರೆಡಿ ಆಗೋ ನೀನು ಕಾಡ್ಬಿಡ್ತೀವಿ ಅಂತ. ಇನ್ನೂ 6 ತಿಂಗಳು ಇದೆಯಲ್ಲ, ಎಂಜಾಯ್ ಅಂತ ಸಾಮ್ರಾಜ್ಯ ಮಾಡ್ತಾ ಇರ್ತಾನೆ, ಆಳ್ವಿಕೆ ಮಾಡ್ತಾ ಇರ್ತಾನೆ, ಒಳ್ಳೊಳ್ಳೆ ಆಡಳಿತಗಳನ್ನ ಕೊಡ್ತಾ ಇರ್ತಾನೆ. ಆಮೇಲೆ 1 ತಿಂಗಳಾಗುತ್ತೆ, ಇನ್ನೊಂದು ತಿಂಗಳಿದಪ್ಪ ಕಾಡ್ ಬಿಟ್ಬಿಡ್ತೀವಿ ಅಂತ. ಆಮೇಲೆ ನೆಕ್ಸ್ಟ್ ಡೇ ಬಂತು, ನೆಕ್ಸ್ಟ್ ನಾಳೆ ಕರ್ಕೊಂಡೋಗಿ ಇನ್ನ ಗಾಡಿಗೆ ಬಿಡ್ತೀವಿ ಅಂತ ಹೇಳ್ತಾರೆ. ಸರಿ, ನಾನು ರೆಡಿ ಅಂತ ಹೇಳ್ತಾನೆ. ಆಮೇಲೆ ದೋಣಿಲಿ ಕರ್ಕೊಂಡು ಹೋಗ್ತಾರೆ. ಅವನು ಜೊತೆ ಇರೋರ್ಗೆಲ್ಲ ಆಶ್ಚರ್ಯ, ಇವತ್ತು ತಗೊಂಡ ಕಾಡು ಬಿಡ್ಬಿಡ್ತೀವಿ, ಸತ್ತೋಗ್ಬಿಡ್ತಾನೆ, ಆದ್ರೂ ಇವ್ನ ಮಕ್ಕದಲ್ಲಿ ಒಂದು ಭಯ ಇಲ್ಲ, ಖುಷಿಯಾಗಿದ್ದಾನಲ್ಲ, ಸಂತೋಷವಾಗಿದ್ದಾನಲ್ಲ ಅಂತ. ಆದ್ರೆ ಒಳ್ಳೆ ಆಡಳಿತ ಕೊಟ್ಟಿದ್ದ, ಆದ್ರೆ ಸಾಯ್ತಾನೆ, ಏನ್ ಮಾಡಕ್ಕೆ ಅವನ ಹಣೆ ಬರ, ಸಾಯ್ಲಿ, ಸುಮ್ಮನೆ ಕರ್ಕೊಂಡೋಗಿ ಅಲ್ಲಿ ಕಾಡಿಗೆ ಕರ್ಕೊಂಡು ಹಾಗೆ ಟೀಚಿಂಗ್ ಇದ್ರೆ ಅದರಲ್ಲೇ ಒಂದು ಪ್ಯಾಷನ್ ನ ಬೆಳೆಸ್ಕೊಳ್ಳಿ, ಒಳ್ಳೇದಾಗುತ್ತೆ. ನಿಮ್ಮ ತಂದೆ ತಾಯಿಯವರ ಕನಸು ಏನಿದೆ ಅದನ್ನ ನೀವು ಈಡೇರಿಸ್ತದೆ. ಅವರು ನಿಮ್ಮ ಬಗ್ಗೆ ಒಂದು ಅಪಾರವಾದಂತ ಗೌರವ, ಅಪಾರವಾದಂತ ನಂಬಿಕೆ ಇಟ್ಕೊಂಡು ನಿಮ್ಮನ್ನ ಬೆಳೆಸ್ತಾ ಇದ್ದಾರೆ. ಅವ್ರಿಗೆ ನಾನು ತಗೊಳ್ಳುವಂತ ದುಡ್ಡಿಗೆ ನಾನೇ ಜಸ್ಟಿಸ್ ಕೊಡ್ತಾ ಇಲ್ಲ. ಇವಾಗ 5,000 ರೂಪಾಯಿ ಕೊಡ್ತಾರೆ. ಏನ್ ಕೊಡ್ತಾರೆ ಅಂತ ಬಂದು 5,000 ಎಣ್ಣೆ, ಒಂದಿನಕ್ಕೆ 5,000 ರೂಪಾಯಿ. ಕಾಲೇಜಿನಲ್ಲಿ ಎಫ್ಡಿ ಆಗಿದೆ, 2 ವರ್ಷಕ್ಕೆ ಪ್ರಿನ್ಸಿಪಲ್ ಆಗಿದೆ. ಅಂದ್ರೆ ಈಗ ಲಕ್ಷ್ಮೀ ಸರ್ ಅವರು ವಿದ್ಯಾರ್ಥಿ ಹಾಗೂ ವಾಣಿಜ್ಯ ಜ್ಞಾನದಿಂದ ಹೋಲಿಕೊಂಡಿದ್ದಾರೆ. ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯ. ಕೊಡ್ತಾ ಇದರಿಂದ ಕ್ರಿಯೇಟಿವಿಟಿ ಕೂಡ ನಮ್ಮಲ್ಲಿ ಹಾಳಾಗ್ತಾ ಇದೆ. ಓಕೆ, ನೆಕ್ಸ್ಟ್ ಇದ್ರ ಜೊತೆಲಿ ನಾವು ಕೂಡ ಸ್ವಲ್ಪ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಷನ್ ಇರಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಲೆಸ್. ಓಕೆ, ನಾವು 40 years ಒಳಗಡೆ ವಿದ್ಯಾರ್ಥಿಗಳೇ, ಇದು ಮಾತನಾಡುವ ಸಮಯ ಅಲ್ಲ ಅನ್ನೋದು ನನಗೂ ಗೊತ್ತಿದೆ. ಮೊದಲಿಗೆ ತಮ್ಮೆಲ್ಲರಿಗೂ ವಾಣಿಜ್ಯ ಶಾಸ್ತ್ರ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸೋದಕ್ಕೆ ತಿಳಿಸ್ತಾ ಇದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಅವರು ವೇದಿಕೆ ಮೇಲಿರುವ ಡಾಕ್ಟರ್ ಭೋಜರಾಜ್ ನನ್ನ 5 ವರ್ಷದ ಸಹಪಾಠಿ, 7 ವರ್ಷದ ಸಹೋದ್ಯೋಗಿ. ಡಾಕ್ಟರ್ ಲಕ್ಷ್ಮಣ ಸ್ವಾಮಿ ಅವರು ನನ್ನ ಸಹಪಾಠಿ, ಸಹ PhD, ಸೀದಾ 8 ವರ್ಷದಿಂದ ಸಹೋದ್ಯೋಗಿ. ಕೆಲವೇ ಕೆಲವು ದಿನ ಮಾಡೋದು. ಫಸ್ಟ್ ಇಯರ್ ಅಲ್ಲಿ ಇದ್ದವರು, ಸೆಕೆಂಡ್ ಇಯರ್ ಅಲ್ಲಿ ಇದ್ದವರು
ನಮ್ಮ ಮೇಟ್ರುಗಳು ಪಾಠ ಮಾಡೋ ರೀತಿ ಬಗ್ಗೆ. ನಾನು ನಿಮ್ಮ ಹೆಸರುಗಳನ್ನ ಯಾರು ಹೇಳಿಲ್ಲ, ಕರೆದ್ಬಿಟ್ಟು ಅವ್ರಿಗೆ ಹೇಳಬಹುದಾದಂಥ ರೀತಿಯಲ್ಲಿ ಹೇಳದೆ ಯತೀಶ್ ಗೆ ಕೊಡು ಫೋನ್. ಯತೀಶ್ ವಿಡಿಯೋ ಅಂತ ಮಾಡಿ. ಬಾನು ಬಾನು ತಗೋ ಮಾಡು. Second prize goes to Krutika and team. ಆನಂದ್ Saundarya, Pinky. ಫುಲ್ಲು ಮಾಡ್ಬೇಕಾ? ಮಾಡ್ತಾನೆ ಇರ್ಬೇಕಾ ವಿಡಿಯೋ? ನಿಮ್ದೆಂತ ಫೋನು ಮಾಡ್ತಿರ್ಬೇಕಾ? Third prize goes to Mohan and team. Mohan, Chaitra, Spurti, Suchitra. ಒಟ್ಟಿಗೆ ಬನ್ನಿ ಎಲ್ಲರೂ. Next event, cooking without fire. First prize goes to Yatish and team. Yatish, Anup, Chandana, Aishwarya, Meghana. Bye Yatish. ಬಾನು ಸಾಕೆ ಮೇಕಾ Vinod and team, Yashaswini, Tejaswini, Varshita, Rakshita. ಬನ್ನಿ ಎಲ್ಲ ಒಟ್ಟಿಗೆ ಬೇಗ ಬನ್ನಿ, ಬರ್ಬೇಕು. ಎಲ್ಲರೂ ಒಟ್ಟಿಗೆ. ಭಾನುಪ್ರಿಯಾ, ಬಿಂದು, ಸುಚಿತ್ರ. Next event, collage. First prize goes to Yatish and team. Yatish, Chandana, Anu, Meghana. Second prize goes to Vinod and team. Yashaswini, Tejaswini, Rakshita, Varshita. Lokesh, Aishwarya, Ranjita, Mahalakshmi. ಸರ್ಪ್ರೈಸ್. Funny ads with the marketing. First prize goes to Vinod and team. Yashaswini, Tejaswini, Rakshita and Varshita. Prize goes to Uday and team. Uday, Bhanupriya, Bindu, Swati. Yatish and team. Yatish, Chandana, Meghana, Anu. ಸರ್ ಇಲ್ಲಿ ನೋಡಿ, ಇಲ್ಲಿ ಕಾಲೇಜಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಡಾಕ್ಟರ್ ಭೋಜರಾಜ್ ಸರ್ ಮತ್ತು ಲಕ್ಷ್ಮೀ ಸರ್ ಅವರಿಗೆ ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರುಗಳು, ವಾಣಿಜ್ಯ ವಿಭಾಗದ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಕಿರುಕಾಣಿಕೆಯ ಮೂಲಕ ಗೌರವ ಸಲ್ಲಿಸಬೇಕಾಗಿ ಕೋರಿಕೊಳ್ಳುತ್ತೇವೆ. ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ.
ವಂದನಾರ್ಪಣೆ ಮಾಡಲು ಬರುತ್ತಿದ್ದಾರೆ ಯತೀಶ್ ರವರು. ವಂದನಾರ್ಪಣೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಡಾಕ್ಟರ್ ಬೋಜ್ರಾಜ್ ಸರ್ ತುಂಬುವುದೇ ಧನ್ಯವಾದಗಳನ್ನ ತಿಳಿಸ್ತೇನೆ. ಲಕ್ಷ್ಮೀನಾರಾಯಣ್ ಸರ್ ಕನ್ನಡ ವಿಭಾಗ, ಇವರಿಗೂ ಕೂಡ ತುಂಬುವುದೇ ಧನ್ಯವಾದಗಳನ್ನ ತಿಳಿಸ್ತೇನೆ. ಮುತ್ತುರಾಜ್ ಸರ್ ಕನ್ನಡ ವಿಭಾಗ, ಇವರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನನ್ನ ಸಹಪಾಠಿಗಳು ಹಾಗೂ ಸಹೋದರಿಯರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸುತ್ತೇನೆ. ತುಂಬಾ ಇಂಟ್ರೆಸ್ಟ್ ಇಂದ ಪಾರ್ಟಿಸಿಪೇಟ್ ಮಾಡಿದ್ರಿ. ಯಾರಿಗೆ ಪ್ರೈಸ್ ಬಂದಿಲ್ಲ ಬೇಜಾರ್ ಮಾಡ್ಕೋಬೇಡಿ, ಎಲ್ಲರಿಗೂ ಪಾರ್ಟಿಸಿಪೇಷನ್ ಗಿಫ್ಟ್ಸ್ ಇದೆ, ಎಲ್ಲ ಬರ್ತಾರೆ. ಸ್ಮೈಲ್ ಕಾಮರ್ಸ್ ಡೇ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದ್ದಕ್ಕೆ ಕಾರಣಕರ್ತರು ನಮ್ಮೆಲ್ಲ ಬಾಯ್ಸ್ ಟೀಮ್ಗೆ ಕಾರ್ಯಕ್ರಮ ಮುಗೀತು, ಊಟಕ್ಕೆ ಹೋಗೋಣ. ಮುಗಿಸಿ ಈಗ ಕೆಳಗಡೆ ಊಟದ ವ್ಯವಸ್ಥೆ ಇದೆ. ಈಗ ವಿನಂತಿ. ವೇದಿಕೆ ಕಾಮರ್ಸ್ ದಿನದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದಂತಹ ಕಾಮರ್ಸ್ ವಿಭಾಗದ ವಿದ್ಯಾರ್ಥಿಗಳ ತುಂಬ ಧನ್ಯವಾದಗಳು. ಈಗ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗ್ತಾ ಇದೆ. ದಯಮಾಡಿ ವಿದ್ಯಾರ್ಥಿ ಊಟವನ್ನ ಮುಗಿಸಿಕೊಂಡು ವೇದಿಕೆ ಹತ್ರ ಬರಬೇಕು. ಊಟದ ಸುಮಾರು 35 ಲಕ್ಷ ಸತೀಶ್ ಬಿಟ್ರೆ ಯಶವಂತ್ ಅವ್ರದ. ಯಶವಂತ್ ಏನೇನಪ್ಪ ಊಟ ಏನೈತೆ? ಪಲಾವ್, ಆಮೇಲೆ ಬಿರಿಯಾನಿ, ಬಾತು, ಬಜ್ಜಿ, ಕೇಸರಿ ಬಾತು, ಮೊಸರು ಬಜ್ಜಿ. ಮತ್ತೆ ಹೆಂಗದ ಟೇಸ್ಟ್ ಬಸ್ಸ? ಓಯ್ ನೀ ಹೆಂಗದ? ಬಾವು ಮಾವ ಟೇಸ್ಟ್ ಹೆಂಗದ? ಚೆನ್ನಾಗದಾ? ಗುಡ್. ಕೇಸರಿ ಬಾತು ಯಾರು ಮಿಸ್ ಮಾಡ್ತೀರಲ್ಲ, ಬನ್ನಿ ಬರ್ಬೇಕಿತ್ತು. ಕೇಸರಿ ಬಾತು ಚೆನ್ನಾಗಿದೆ. ನಾನು ಎಲ್ಲ ತಿಂದೆ, ಮೊಸರು ಬಜ್ಜಿ ಮಾತ್ರ ಬಿಟ್ಬಿಟ್ಟೆ. ಮೊಸರು ಬಜ್ಜಿ ಆಗಲ್ಲ ಗೈಸ್. ಇದು ಶಿವರುದ್ರಗೌಡ ಮಗಳು ತಾನೆ? ಹೌದು. ಸದಾ ಶಿವನ ಸುತ ವಿಭೂತಿ ವಿರಚಿತ